ವಾಶ್ ಮಾಡೋದು ಕೂಡ ಇದೆ. ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲನೂ ಕೂಡ ರೆಡಿ ಆಗಿದೆ. ಇವಾಗಷ್ಟೇ ಕರೆಂಟ್ ಬಂತು. ಮಸಾಲೆ ರುಬ್ಬಿ ರೆಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಾರ್ನಿಂಗ್ ಒಂದು 11 o'clock ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇ ವಾಚ್ ಮಾಡಿ. ಇನ್ನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ದವಿನೂ ಕೂಡ ಬೆಳಗ್ಗೆ ಬೇಗ ಸ್ಕೂಲಿಗೆ ಹೋದ್ಲು. ಇವತ್ತು 12:30ಗೆ ಬಿಡುತ್ತೆ ಸ್ಕೂಲು. ಹಾಗಾಗಿ ಅಷ್ಟರೊಳಗೆ ಎಲ್ಲ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಡೋಣ ಅಂತ ಟಿಫನ್ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಇನ್ನು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಇನ್ನು ಪೂಜೆನೂ ಕೂಡ ಮುಗೀತು. 1.5 ಅವರ್ ದನ್ವಿನೂ ಕೂಡ ಬರ್ತಾಳೆ. ಹೋಗಿ ಕರ್ಕೊಂಡು ಬರಬೇಕು. ಇವತ್ತು ಟಿಫನ್ ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ. ಇವತ್ತು ಸ್ನ್ಯಾಕ್ಸ್ ಏನಿಲ್ಲ, ನಾರ್ಮಲ್ ಒಂದು ಟಿಫನ್ ಒಂದು ಕೊಟ್ಟು ಕಳಿಸಿದ್ದೆ. ಸ್ನ್ಯಾಕ್ಸ್ ಏನ್ಬಿಟ್ಟು 12:30ಗೆ ಬರ್ತಾಳಲ್ಲ, ಹಾಗಾಗಿ ಇನ್ನು ಇವತ್ತಿನ ಡೇ ಎಲ್ಲ ಏನೇನಾಗುತ್ತೆ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ತೀನಿ, ವಾಚ್ ಮಾಡಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಕೂಡ ಇದೆ. ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಕೈಲೇ ಇವತ್ತು ವಾಶ್ ಮಾಡಬೇಕು. ಇನ್ನು ಬೆಡ್ಶೀಟ್ ಎಲ್ಲ ಗಲೀಜಾಗಿರುತ್ತಲ್ಲ, ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಾಷಿಂಗ್ ಮಿಷಿನ್ ನೆನ್ನೆ ಹಾಕಿದರೆ ಫುಲ್ಲು ಡ್ರಮ್ ಬರುತ್ತಲ್ಲ, ಅದರೊಳಗೆ ಫುಲ್ ಹೊಗೆ ಬರ್ತಿದೆ. ಹಾಗಾಗಿ ಅದನ್ನು ರೆಡಿ ಮಾಡಿಸ್ಬೇಕು. ಇವಾಗ ಕೈಲೇ ಒಗಿಬೇಕು ಬಟ್ಟೆನ. ಇವಾಗ ಬಟ್ಟೆನ ನೆನೆಸಿಟ್ಬಿಟ್ರೆ ಇನ್ನು 1 ಅವರ್ ಬಿಟ್ಬಿಟ್ಟು ಒಗೆಯೋಕ್ಕೆ ಸರಿ ಆಗುತ್ತೆ. ಜಾಸ್ತಿ ಏನು ಕೊಳೆ ಆಗಿರಲ್ಲ, ಮನೆಯಲ್ಲೇ ಇರ್ತೀವಲ್ಲ. ಹಾಗಾಗಿ ಇನ್ನು ದನ್ವಿನ ಸ್ಕೂಲಿಂದ ಕರ್ಕೊಬಂದ್ಮೇಲೆ ಆಮೇಲೆ ಬಟ್ಟೆ ವಾಶ್ ಮಾಡಲಿಕ್ಕೆ ಸರಿ ಆಗುತ್ತೆ ಅಂತ. ಒಂದು ಬಕೆಟ್ ಬಟ್ಟೆ ಇದೆ, ಒಂದೇ ಸರಿ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಅದನ್ನು ಒಗೆಯೋದೇ ಇರೋದು ಇವಾಗ ನನಗೆ. ಇನ್ನು ಬಿಡಿ ಮಲ್ಲಿಗೆ ಹೂವು ಬರುತ್ತಲ್ಲ, ಅದನ್ನು ರೋಡಲ್ಲಿ ಹೋಗ್ತಾ ಇದ್ದಾಗ ಸಿಕ್ಕಿದಾಗ ಮಾವ ತಂದಿದ್ರು. ಆದರೆ ನಾನು ಇದನ್ನೆಲ್ಲ ಸ್ವಲ್ಪ ಥರದ್ದು ಕಡಿಮೆ. ನನಗೆ ಮುಡಿಲಿಕ್ಕೂ ಅಷ್ಟೊಂದೇನು ಇಷ್ಟ ಆಗಲ್ಲ ಹೂವು. ದೇವ್ರಿಗಾದರೆ ಮುಡಿಸ್ಬಿಡ್ತೀನಿ. ಇನ್ನು ಕಟ್ಟೋಕ್ಕೂ ಸಹ ಬರಲ್ಲ ಇದು. ತೊಟ್ಟೆಲ್ಲ ಸಣ್ಣ ಸಣ್ಣದಾಗಿರುತ್ತಲ್ಲ, ನಾವು ಕಟ್ಟಿದ್ರೂ ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಅತ್ತೆಗೆ ತುಂಬ ಇಷ್ಟಪಡ್ತಾರೆ ಈ ಹೂವನ್ನ. ಅವರಿಗೆ ಕೊಟ್ಟು ಕಳ್ಸೋಣ ಅಂತ ಇದ್ದೆ, ಆದರೆ ಮರೆತುಬಿಟ್ಟು ಹಾಗೆ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ದೀನಿ. 2 days ಆಯಿತು. ಇನ್ನು ಹಾಗೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಕಟ್ಟೋಣಂತ ಕಟ್ತಾ ಇದ್ದೀನಿ. ಅದು ನೋಡಿದ್ರೆ ಕಟ್ಟೋಕ್ಕೆ ಬರ್ತಾಯಿಲ್ಲ, ಅಷ್ಟು ನೀಟಾಗಿ ಎಲ್ಲ ಉದುರೋಗ್ತಿದ್ದಾವೆ. ಆದ್ರೂ ಏನು ಮಾಡೋದು, ಹಾಗೆ ಬಿಟ್ಟರೆ ಹಾಳಾಗಿಬಿಡುತ್ತೆ ಅಂತ ಹೆಂಗೋ ಸರ್ಕಸ್ ಮಾಡಿ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ಆಮೇಲೆ ಹಂಗೂ ಹಿಂಗೂ ಬರಲಿಲ್ಲ. ಸ್ವಲ್ಪ ಕಟ್ಬಿಟ್ಟು ಹಾಗೆ ಸುಮ್ಮನಾದೆ. ಇನ್ನು ನೆಕ್ಸ್ಟು ಏನು ಮಾಡೋದಂತ ಯೋಚನೆ ಮಾಡಿಬಿಟ್ಟು ಸೂಜಿ ತೊಗೊಂಡು ಪೋಣಿಸೋಣ ಅಂತ ಪೋಣಿಸ್ದೆ. ಆವಾಗ ಚೆನ್ನಾಗಿ ಬಂತು. ಇನ್ನು ಪೋಣಿಸ್ಬಿಟ್ಟು ದೇವರಿಗಾದರೂ ಹಾಕ್ಬೋದಲ್ಲ ಅಂದ್ಕೊಂಡು ಪೋಣಿಸಿ ಇಟ್ಬಿಟ್ಟಿದ್ದೀನಿ. ಇನ್ನು ಕನಕಾಂಬರ ಹೂವು ಬರುತ್ತಲ್ಲ, ಅದಾದರೆ ಸ್ವಲ್ಪ ಆರಾಮಾಗಿ ಕಟ್ಬಿಡ್ತೀನಿ, ಅದೇನು ಉದುರೋಗಲ್ಲ. ಇನ್ನು ಈ ಸೂಜಿ ಮಲ್ಲಿಗೆ ಮತ್ತು ಇದು ದುಂಡು ಮಲ್ಲಿಗೆ ಇಂಥವು ಬರ್ತಾವಲ್ಲ, ಅದು ಸ್ವಲ್ಪ ಕಟ್ಲಿಕ್ಕೆ ನಂಗೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಮಲ್ಲಿಗೆ ಹೂವಿನ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನು ಮನೆಯೆಲ್ಲ ಮಲ್ಲಿಗೆ ಹೂವಿನ ಘಮನೇ ಬರ್ತಾಯಿತ್ತು. ಆದ್ರೂ ಹೂ ಮುಡಿಯೋದೆಲ್ಲ ಸ್ವಲ್ಪ ನಾನು ಕಡಿಮೆ, ಅಷ್ಟೊಂದೇನು ಇಂಟ್ರೆಸ್ಟ್ ಕೊಟ್ಟು ಮುಡಿಯಲ್ಲ. ನಮ್ಮ ಅಕ್ಕಂಗೆ ಎಲ್ಲ ತುಂಬ ಇಷ್ಟ ಆಯ್ತು. ನಮ್ಮ ಅತ್ತೆಯರೆಲ್ಲ ತುಂಬ ಇಷ್ಟಪಟ್ಟು ಮುಡಿತಾರೆ. ಹಾಗಾಗಿ ನಾವು ಹೂವನ್ನ ಕಟ್ಬಿಟ್ಟು ಇನ್ನೇನು ಟೈಮ್ ಆಗ್ತಾ ಬಂತು, ದನ್ವಿನೂ ಕರ್ಕೊಂಬರೋಕ್ಕೆ ಹೋಗಬೇಕು. ಅಷ್ಟರೊಳಗೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕಟ್ಬಿಟ್ಟು ಆಮೇಲೆ ಬಂದಮೇಲೆ ಪೋಣಿಸ್ಕೊಂಡ್ರಾಯ್ತು ಅಂತ ಸುಮ್ಮನಾದೆ. ಮುಂಚೆ ನಾವು ಚಿಕ್ಕದ್ರದಲ್ಲಿದ್ದಾಗ ಊರಲ್ಲೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ದುಂಡು ಮಲ್ಲಿಗೆ ಬರುತ್ತಲ್ಲ, ಅದು ಊರಲ್ಲಿ ಇರ್ತಾಯಿತ್ತು. ಅಲ್ಲಲ್ಲಿ ಗಿಡಗಳೆಲ್ಲ ಮನೆ ಮುಂದೆ ಹಾಕಿರ್ತಿದ್ವಲ್ಲ, ಏನು ಮಾಡ್ತಿದ್ದೀವಿ ಅಂದರೆ ನಾವು ಅದನ್ನು ಪೋಣಿಸ್ಬಿಟ್ಟು ದೇವ್ರಿಗೆ ಮುಡಿಸ್ತಾ ಇದ್ವಿ. ಅದೊಂಥರ ಆಟ ಆಡೋದು ಒಂಥರ ತುಂಬ ಚೆನ್ನಾಗಿತ್ತು. ಅದನ್ನು ಪೋಣಿಸ್ಬಿಟ್ಟು ಎಷ್ಟೆಷ್ಟೂನ ಪೋಣಿಸ್ತಿದ್ವಿ ಗೊತ್ತಾ ನಾವು. ಒಂದು ಮಾರು 2 ಮಾರು ಇಷ್ಟೊಂದೆಲ್ಲ ಪೋಣಿಸ್ಬಿಟ್ಟು ದೇವ್ರಿಗೆ ಹಾಕ್ತಿದ್ವಿ. ಅದೊಂಥರ ಖುಷಿ ಆಗ್ತಿತ್ತು ನಮಗೆ. ಅವಾಗ ಅದೇ ನೆನಪು. ಇವತ್ತೊಂಥರ ಮಲ್ಲಿಗೆ ಹೂವು ಕಟ್ಟುವಾಗ ಅದೇ ನೆನಪಾಯ್ತು ನನಗೆ. ಇನ್ನು ಹೂವನ್ನೆಲ್ಲ ಕಟ್ಬಿಟ್ಟು ಇನ್ನು ನಾನೊಂದು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ದನ್ವಿನೂ ಕೂಡ ಕರ್ಕೊಂಬರೋಕೆ ಹೋಗಬೇಕು. ಟೈಮ್ ಆಯಿತು ಆಲ್ರೆಡಿ 12 o'clock ಅಂತ ಆಯಿತು. ಇನ್ನೇನು ಒಂದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 1/4 ಗಂಟೆ ಆಗುತ್ತೆ. ಹಾಗಾಗಿ ಇನ್ನು ತಲೆಗೂ ಕೂಡ ಸ್ನಾನ ಮಾಡಿದ್ನಲ್ಲ, ಅದೆಲ್ಲ ಸ್ವಲ್ಪ ಇನ್ನೂ ಒಣಗಬೇಕಾಗಿತ್ತು. ನನಗೆ ತಲೆ ಕೂದಲು ಒಣಗ್ದಲೇ ಏರ್ನ ಕಟ್ಕೊಂಬಿಟ್ರೆ ಸ್ವಲ್ಪ ತಲೆನೋವು ಬರುತ್ತೆ. ಹಾಗಾಗಿ ಏರ್ನ ಹಾಗೆ ಬಿಟ್ಟಿರ್ತೀನಿ. ಒಣಗಿದ ಮೇಲೇ ತಲೆ ಬಾಚ್ಕೊಳ್ಳೋದು.
ಇನ್ನೇನು ಧನ್ವಿನೂ ಕೂಡ ಸ್ಕೂಲಿಂದ ಕರ್ಕೊಬಂದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರಿತ್ತು ಆಲ್ರೆಡಿ, ಹಾಗಾಗಿ ಅದರ ಜೊತೆಗೆ ರೈಸ್ ಮಾಡ್ಕೊಳ್ಳೋಣ ಅಂತ. ಇನ್ನು ನಾವಿಬ್ಬರೇ ಇದ್ದಿದ್ದಲ್ವಾ, ಹಾಗಾಗಿ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಇನ್ನು ಪಾತ್ರೆ ವಾಶ್ ಮಾಡಿದ್ದು ಕೂಡ ಜೋಡಿಸಿರಲಿಲ್ಲ, ಅದನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಸಂಜೆ ಏನಾದರೂ ಅಡುಗೆ ಮಾಡೋಣ ಅಂತ. ಇನ್ನು ಮಳೆ ಹುಳಿಕಾಳು ಮೊಳಕೆ ಕಟ್ಟಿದೆ, ಅದರದ್ದೇ ಸಾಂಬಾರು ಮಾಡೋಣ ಅಂತ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಟಿ ವಿ ನೋಡ್ತಾ ಹಾಗೆ ಮಲಗಿದ್ದಾಳೆ ಧನ್ವಿ. ಇನ್ನು ಅಷ್ಟರೊಳಗೆ ನಾನು ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಬಿಲ್ಡಿಂಗಲ್ಲೇ ಧನ್ವಿ ಫ್ರೆಂಡ್ ಕೂಡ ಇದ್ದಾಳೆ, ಅವಳು ಕೂಡ ಬರ್ತಾ ಇರ್ತಾಳೆ ಆವಾಗವಾಗ ಆಟ ಆಡೋಕ್ಕೆ. ಇನ್ನು ಚೌಕಾಬಾರ ಆಟ ಆಡ್ತೀವಿ ಅಂತ ಬರ್ಕೊಂಡು ಆಟ ಆಡ್ತಿದ್ದಾರೆ. ಧನ್ವಿಗಿನ್ನ ಅಷ್ಟೊಂದಾಗಿ ಆಟ ಆಡೋಕ್ಕೆ ಬರಲ್ಲ, ಇನ್ನು ಈಗೀಗ ಕಲಿತಾ ಇದ್ದಾಳೆ. ಪರವಾಗಿಲ್ಲ, ಅವಾಗಿಗೆ ಹೋಲಿಸ್ಕೊಂಡ್ರೆ ಇವಾಗ ಚೆನ್ನಾಗಿ ಆಟ ಆಡ್ತಾಳೆ. ಇನ್ನು ಮಕ್ಕಳು ಯಾವ್ದಾರು ಒಂದು ಕಲಿಬೇಕು ಅಂದರೆ ಫಸ್ಟ್ ಬರ್ತಾ ಇರಲ್ಲ, ಆಮೇಲೆ ಕಲಿಬೇಕು ಅಂತ. ಇನ್ನು ಊರಿಗೆ ಹೋದ್ರು ಅಷ್ಟೇ ಶಟಲ್ ಕಾಕ್ ಆಡೋಕ್ಕೆ ಬರ್ತಾ ಇರಲ್ಲ. ಇವಾಗ ಶಟಲ್ ಕಾಕ್ನು ಕೂಡ ಆಡೋದು ಕಲ್ತಿದ್ದಾಳೆ. ಆಡೋದು ಕಲೀಲೇಬೇಕು ಅಂತ ನನಗೆ ಹಿಂಸೆ ಮಾಡಿ ಅಲ್ಲಿ ಆಟ ಆಡೋಕ್ಕೆ ಕರಿತಾ ಇದ್ಲು. ಅಂದರೆ ಇಲ್ಲೆಲ್ಲ ಅಷ್ಟೊಂದು ಜಾಗ ಇರಲ್ಲ ಶಟಲ್ ಕಾಕ್ ಆಡೋಕ್ಕೆ, ಊರಲ್ಲಾದರೆ ಆರಾಮಾಗಿ ಜಾಗ ಇರುತ್ತಲ್ಲ, ಹಾಗಾಗಿ ಇನ್ನು ಅವಳಿಗೆ ಶಟಲ್ ಕಾಕ್ ಆಡಿ ನಾನು ಕಲಿಯಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು. ನನ್ನ ಇನ್ನು ದೇವ್ರ ಪೂಜೆನೂ ಕೂಡ ಮಾಡಬೇಕು. ಇನ್ನು ಅವ್ರು ಆಟ ಆಡ್ತಾ ಇದ್ದಾರೆ, ನನಗೊಂದು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಮಳೆ ಬರ್ತಿದೆ, ಇವತ್ತು ಬೆಳಗ್ಗಿಂದನೂ ಮಳೆ ಬಿಟ್ಟು ಬರ್ತಿದೆ ಮಳೆ. ಹಾಗಾಗಿ ಇವತ್ತು ನೈಟ್ ಮಳೆ ಬರ್ತಿದ್ದಾಗ ಬಿಸಿ ಬಿಸಿಯಾಗಿ ಕಾಫಿ ಟೀ, ಇಲ್ಲಾಂದರೆ ಅದ್ರ ಜೊತೆಗೆ ಬಜ್ಜಿ ಬೋಂಡ ಎಲ್ಲ ತಿಂತಿದ್ರೆ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಅದಿಲ್ಲ ಅಂದರೆ ಇನ್ನೊಂದೇನು ಅಂದರೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಕಬಾಬ್ ತಿಂತಿದ್ರೆ ಸಖತ್ತಾಗಿರುತ್ತೆ ಅನ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಚಳಿ ಟೈಮಲ್ಲಿ ಏನು ತಿನ್ಬೇಕಂತಂದರೆ ಬಿರಿಯಾನಿ ಮತ್ತು ಕಬಾಬ್ ತಿನ್ಬೇಕಂತ ತುಂಬ ಇಷ್ಟಪಡ್ತೀನಿ ನಾನು. ಅವಾಗ ನಿಮ್ಗೆ ಆ ಥರ ಕ್ರೇವಿಂಗ್ಸ್ ಆಗುತ್ತೆ ಮಳೆ ಚಳಿ ಟೈಮಲ್ಲಿ, ಯಾವ ಥರ ಫುಡ್ ತಿನ್ಬೇಕು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇನ್ನು ಬೇಗ ಬೇರೆ ಎಲ್ಲ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಮಿಷಿನ್ ಬೇರೆ ಕೆಟ್ಟೋಗಿದ್ರಿಂದ ಇವತ್ತೇ ಜಾಸ್ತಿ ಬಟ್ಟೆ ಮಾಡ್ಕೊಬಿಟ್ಟಿದ್ದೆ, ಅದೆಲ್ಲ ಒಗೆ ಅಷ್ಟೊತ್ತಿಗೆ 1 ಅವರ್ ಅಂತೂ ಬೇಕಾಯಿತು ಒಗೆಬಿಟ್ಟು ಒಣಗೋಕೆ ಅಷ್ಟೊತ್ತಿಗೆ. ಇನ್ನೊಂದೇನೆಂದರೆ ಮಳೆ ಬರ್ತಿರೋದ್ರಿಂದ ಬಟ್ಟೆ ಒಣಗೋದು ತುಂಬ ಕಷ್ಟ ಆಗುತ್ತೆ. ಬಟ್ಟೆ ಒಣಗಿಸೋದಕ್ಕೆ ಕಷ್ಟ ಹೇಳಬೇಕು ಅಂದರೆ. ಮುಂಚೆ ಟೀ ಕುಡಿದ್ರೆ ನನಗೆ ಆಗ್ತಾನೆ ಇರಲಿಲ್ಲ, ಪಿತ್ತದ ಥರ ಆಗೋದು, ತಲೆನೋವು ಸ್ಟಾರ್ಟ್ ಆಗೋದು. ಇವಾಗ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಕಾಫಿ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲೂ ಬೆಲ್ಲದ ಪೌಡ್ರ್ ಹಾಕೊಂಡು ಟೀ ಮಾಡ್ಕೊಂಡು ಕುಡ್ತೀವಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಮತ್ತೆ ಮಳೆ ಬರ್ತದೆ, ಜೋರಾಗುತ್ತೆ ಇವತ್ತು, ನೈಟೆಲ್ಲ ಬರುತ್ತೆ. ಇನ್ನೇನು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ, ಆಲ್ರೆಡಿ 6:10 ಏನೋ ಆಗಿದೆ. ಹಾಗಾಗಿ ದೀಪನ ಹಚ್ಚಿಸ್ಕೊಂಡ್ಬಿಡೋಣ ಅಂತ. ಇನ್ನು ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು. ನಾನು ಮೊಳಕೆ ಕಾಳು ಸಾಂಬಾರು, ಮೊಳೆ ಹುಳಿಕಾಳು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನು ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು. ಇನ್ನು ಬೇಗ ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ಮಕ್ಳಿಗೆ ಓದಿಸ್ಬಿಟ್ಟು ಆಮೇಲೆ ಅವ್ರಿಗೆ ಊಟ ಮಾಡಿಸಿ ಮಲಗಿಸಿಗೆ ಸರಿಯಾಗುತ್ತೆ ಅಂತ. ಇನ್ನು ಫಸ್ಟು ಖಾರಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ 1 ಇಂಚಷ್ಟು ಶುಂಠಿ ಮತ್ತು 1 ಟೊಮೊಟೊ, ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಖಾರ ಎಷ್ಟಿರುತ್ತೆ ಅಷ್ಟು ತಕ್ಕನಾಗಿ ಹಾಕ್ಕೊಳ್ಳಿ. ಇನ್ನು ಸಾಂಬಾರು ಪುಡಿನೂ 1.5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಕ್ಕೆ ಬಿಡಲ್ಲ ನಮ್ಮ ಮನೇಲಿ, ಹಾಗಾಗಿ ಒಂದೊಂದು ಟೈಮು ಹಂಗೂ ಜಾಸ್ತಿ ಆಗೇ ಬಿಟ್ಟಿರುತ್ತೆ ಇಷ್ಟೇ. ಇನ್ನು ಅದ್ರ ಜೊತೆಗೆ ಚಕ್ಕೆ ಲವಂಗದ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದು. ನಮ್ಮನೇಲಿ ಸ್ವಲ್ಪ ಕಾಯಿ ಕಡಿಮೆ ಮಾಡು ಅಂತ ಹೇಳ್ತಾ ಇರ್ತಾರೆ, ಕಾಯಿನೇ ಹಾಕ್ದಲ್ಲೇ ಸಾಂಬಾರು ಮಾಡು ಅಂತಾರೆ. ಆದರೆ ನನಗೆ ಸ್ವಲ್ಪನಾದ್ರೂ ಕಾಯಿ ಹಾಕ್ದಲ್ಲೇ ಸಾಂಬಾರು ಮಾಡಲಿಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಫಸ್ಟು ಗ್ರೈಂಡ್ ಮಾಡೋಣ. ಒಂದು ಬದನೆಕಾಯಿ ತೊಗೊಂಡಿದ್ದೀನಿ, ಆಲೂಗಡ್ಡೆನೂ ಹಾಕ್ಬೋದಿತ್ತು, ಆದರೆ ಆಲೂಗಡ್ಡೆ ಇರಲಿಲ್ಲ, ಅದಕ್ಕಾಗಿ ಬದನೆಕಾಯಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನೆಲ್ಲಿ ಹುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ 1-2 ಸರಿ. ಇವಾಗ ಖಾರನ ರುಬ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋಣ.
ಫಸ್ಟ್ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಈಗ ಚಟಪಟ ಅಂದ ತಕ್ಷಣ ಆವಾಗಲೇ ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದಲ್ಲ ಒಂದು ಅರ್ಧ, ಅದನ್ನು ಸೇರಿಸ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಫ್ರೈ ಆಗಿದೆ. ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಹಾಕಿದ್ದೀನಿ, ಹಾಗೆ ಅರ್ಧ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ. ಒಂದು ಮೀಡಿಯಮ್ ಸೈಜು ಈರುಳ್ಳಿನ ರುಬ್ಬಕ್ಕೆ ಹಾಕ್ತಿದ್ದೀನಿ. ಇವಾಗ ಮೊಳಕೆ ಕಾಳನ್ನು ಇದ್ರೊಳಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಸ್ವಲ್ಪ ಮೊಳಕೆ ಕಾಳು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಕರೆಂಟ್ ಬೇರೆ ಬಂದಿಲ್ಲ, ಖಾರ ಕೂಡ ರೆಡಿಯಾಗಿಲ್ಲ, ಹಾಗಾಗಿ ಇನ್ನು ಮಸಾಲೆನೂ ಕೂಡ ರೆಡಿಯಾಗಿದೆ. ಇವಾಗಷ್ಟೇ ಕರೆಂಟ್ ಬಂತು, ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಆವಾಗಲೇ ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಮೊಳಕೆ ಕಾಳು ಚೆನ್ನಾಗಿ ಫ್ರೈ ಆಗಿದೆ. ಆವಾಗಲೇ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಅದನ್ನು ಸೇರಿಸ್ಕೊಂಡು ಇನ್ನು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಅಳತೆಗೆ ನೀರನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಅದ್ರ ಮುಂಚೆ ಒಂದು ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ ನಾನು. ಆಲೂಗಡ್ಡೆ ಸೇರಿಸ್ಕೊಂಡ್ರೂ ಆಗುತ್ತೆ, ನಾನು ಆಲೂಗಡ್ಡೆ ಇಲ್ದಿದ್ದರಿಂದ ಬದನೆಕಾಯಿ ಒಂದೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಷಲು ಇಲ್ಲ 4 ವಿಷಲ್ ಕೂಗಿಸ್ಕೋಬೇಕು. ಮಳೆ ಹುಳಿ ಕಾಳಲ್ವ, ಸ್ವಲ್ಪ ಬೇಯಬೇಕಲ್ಲ ಕಾಳುಗಳೆಲ್ಲ, ಹಾಗಾಗಿ ನಾನು 3 ವಿಷಲ್ ತೆಗೆಸ್ಕೊತೀನಿ ಸಾಕು ಅನ್ಕೋತೀನಿ. ಇನ್ನು ಕುಕ್ಕರ್ ಕೂಡ ಆಗಿದೆ, ನೋಡೋಣ. ಇವ್ರದ್ದು ಈ ಕೆಲಸ. ಇನ್ನು ಕುಕ್ಕರ್ ವಿಜಲ್ ಕೂಡ ಹಾರಿದೆ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸಾಂಬಾರು ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಮೊಳಕೆ ಕಾಳು ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು. ಧನ್ವಿ ಬೇರೆ ಕಾಳೆಲ್ಲ ಅಷ್ಟು ಇಷ್ಟಪಡ್ತೀನಲ್ಲ, ಮೊಳಕೆ ಕಾಳಾದರೆ ಇಷ್ಟಪಟ್ಟು ತಿಂತಾಳೆ. ಇದನ್ನು ಮಾಮೂಲಿ ಚಿಕನ್ ಸಾಂಬಾರು ತಿಂದಂಗೆ ಆಗ್ತಿರುತ್ತೆ. ಚಿಕನ್ ಸಾಂಬಾರು ಬೇಡಕ್ಕೆ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕದ್ರಲ್ಲೆಲ್ಲ ನಾವು ಬೇರೆ ಸಾಂಬಾರು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಮೊಳಕೆ ಕಾಳು ಸಾಂಬಾರು ಆದರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ, ಚಿಕನ್ ಸಾರು ತಿಂದಂಗೆ ಆಗ್ತಿತ್ತಲ್ಲ ಅಂತ. ಇನ್ನು ಇವತ್ತಿನ ವಿಡಿಯೋನೂ ಕೂಡ ಇಷ್ಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.